ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 2025ರಿಂದ ಭಾರತದಲ್ಲಿ ಹಲವಾರು ಮಹತ್ವದ ಹಣಕಾಸಿನ ಬದಲಾವಣೆಗಳು ಜಾರಿಗೆ ಬರಲಿವೆ. ಇವು ನಿಮ್ಮ ದೈನಂದಿನ ಖರ್ಚು ಮತ್ತು ಬಜೆಟ್ನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನಿಯಮಗಳಿಂದ ಹಿಡಿದು LPG ಸಿಲಿಂಡರ್ ಬೆಲೆ, SBI ಕ್ರೆಡಿಟ್ ಕಾರ್ಡ್ ಆಫರ್ಗಳು, ಬ್ಯಾಂಕ್ ರಜೆಗಳು ಮತ್ತು ವಿಮಾನ ಟಿಕೆಟ್ ದರಗಳವರೆಗೆ ಈ ಬದಲಾವಣೆಗಳು ಜನಸಾಮಾನ್ಯರಿಗೆ ತಿಳಿದಿರಲೇಬೇಕಾದ ವಿಷಯಗಳಾಗಿವೆ. ಈ ವಿಡಿಯೋದಲ್ಲಿ ಆಗಸ್ಟ್ 1, 2025ರಿಂದ ಜಾರಿಗೆ ಬರುವ 6 ಪ್ರಮುಖ ಹಣಕಾಸಿನ ಬದಲಾವಣೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಲಾಗಿದೆ. ಮೊದಲನೆಯದು, UPI ವ್ಯವಸ್ಥೆಯ ನವೀಕೃತ ನಿಯಮಗಳು. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ UPI ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹಲವಾರು ಹೊಸ ನಿಯಮಗಳನ್ನು ಘೋಷಿಸಿದೆ. ಇವು ಡಿಜಿಟಲ್ ಪಾವತಿಗಳನ್ನು ಇನ್ನಷ್ಟು ಸುರಕ್ಷಿತ, ವೇಗವಾಗಿ ಮತ್ತು ಸ್ಥಿರಗೊಳಿಸುವ ಗುರಿಯನ್ನು ಹೊಂದಿವೆ. ಈ ನಿಯಮಗಳು ಆಗಸ್ಟ್ 1, 2025ರಿಂದ ಜಾರಿಗೆ ಬರಲಿವೆ. ಬ್ಯಾಲೆನ್ಸ್ ಚೆಕ್ ಮಿತಿ. ಒಂದು ದಿನಕ್ಕೆ ಗರಿಷ್ಠ 50 ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬಹುದು. ಮೊಬೈಲ್ ಲಿಂಕ್ ಖಾತೆ ಪರಿಶೀಲನೆ. ಒಂದು ದಿನಕ್ಕೆ 25 ಬಾರಿ ಮಾತ್ರ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಬಹುದು. ವಿಫಲ ವಹಿವಾಟು ಸ್ಥಿತಿ. ವಿಫಲವಾದ ವಹಿವಾಟಿನ ಸ್ಥಿತಿಯನ್ನು ಒಂದು ದಿನದಿಂದ 3ಕ್ಕೆ ಮಾತ್ರ ಚೆಕ್ ಮಾಡಬಹುದು. ಪ್ರತಿ ಚೆಕ್ಗೆ 90 ಸೆಕೆಂಡ್ಗಳ ಅಂತರವಿರುತ್ತದೆ. ಆಟೋಪೇ ಸಮಯ ಸ್ಲಾಟ್ಗಳು. ನೆಟ್ಫ್ಲಿಕ್ಸ್, ಮ್ಯೂಚುವಲ್ ಫಂಡ್, SIP ಮುಂತಾದ ಆಟೋಪೇ ವಹಿವಾಟುಗಳು ಕೇವಲ 3 ಸಮಯ ಸ್ಲಾಟ್ಗಳಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ಈ ಬದಲಾವಣೆಗಳು UPI ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ವಹಿವಾಟುಗಳ ವೇಗವನ್ನು ಸುಧಾರಿಸಲು ಉದ್ದೇಶಿಸಿವೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಮುಂತಾದ UPI ಆ್ಯಪ್ಗಳ ಬಳಕೆದಾರರು ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಎರಡನೆಯದು, SBI ಕ್ರೆಡಿಟ್ ಕಾರ್ಡ್ನ ಉಚಿತ ವಿಮಾನ ಅಪಘಾತ ವಿಮಾ ರಕ್ಷಣೆ ರದ್ಧತಿ. ಆಗಸ್ಟ್ 11, 2025ರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕೆಲವು ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳಿಗೆ ಒದಗಿಸುತ್ತಿದ್ದ ಉಚಿತ ವಿಮಾ ಅಪಘಾತ ವಿಮಾ ರಕ್ಷಣೆಯನ್ನು ಹಿಂಪಡೆಯಲಿದೆ. ಯುಕೋ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, PSB, ಕರೂರ್ ವೈಶ್ಯ ಬ್ಯಾಂಕ್ ಮತ್ತು ಅಲಹಾಬಾದ್ ಬ್ಯಾಂಕ್ನೊಂದಿಗಿನ ಎಲೈಟ್ ಮತ್ತು ಪ್ರೈಮ್ ಕಾರ್ಡ್ಗಳಲ್ಲಿ ಈಗಿನವರೆಗೆ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗಿನ ವಿಮಾ ರಕ್ಷಣೆ ಲಭ್ಯವಿರುತ್ತದೆ. ಈ ಸೌಲಭ್ಯ ರದ್ದಾಗುವುದರಿಂದ ಆಗಾಗ ಪ್ರಯಾಣಿಸುವ ಕಾರ್ಡ್ ಹೋಲ್ಡರ್ಗಳು ತಮ್ಮ ಪ್ರಯಾಣ ವಿಮೆಗಾಗಿ ಹೆಚ್ಚುವರಿ ವೆಚ್ಚವನ್ನು ಭರಿಸಬೇಕಾಗಬಹುದು. ತಮ್ಮ ಕಾರ್ಡ್ನ ವಿವರಗಳನ್ನು SBI ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಥವಾ ಗ್ರಾಹಕ ಸೇವೆಯ ಮೂಲಕ ಪರಿಶೀಲಿಸಲು ತಜ್ಞರು ಸಲಹೆ ನೀಡುತ್ತಾರೆ. ಮೂರನೆಯದು, LPG, CNG ಮತ್ತು PNG ಬೆಲೆಗಳಲ್ಲಿ ಬದಲಾವಣೆ. ಪ್ರತಿ ತಿಂಗಳಂತೆ ಆಗಸ್ಟ್ 1, 2025ರಂದು LPG, ಗೃಹ ಬಳಕೆಯ ಮತ್ತು ವಾಣಿಜ್ಯ ಸಿಲಿಂಡರ್ಗಳು, ಸಂಕುಚಿತ ನೈಸರ್ಗಿಕ ಅನಿಲ ಮತ್ತು ಪೈಪ್ಲೈನ್ ನೈಸರ್ಗಿಕ ಅನಿಲ ಬೆಲೆಗಳಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಜುಲೈ 1ರಂದು 19 kg ವಾಣಿಜ್ಯ LPG ಸಿಲಿಂಡರ್ನ ಬೆಲೆಯಲ್ಲಿ 50 ರೂಪಾಯಿ ಕಡಿಮೆ ಮಾಡಲಾಗಿತ್ತು. ಆದರೆ ಗೃಹ ಬಳಕೆ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿರಲಿಲ್ಲ. ಈ ಬಾರಿ ಗೃಹ ಬಳಕೆ ಸಿಲಿಂಡರ್ನ ಬೆಲೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ಇದು ಗೃಹಿಣಿಯರಿಗೆ ಉಪಶಮನ ನೀಡಬಹುದು. CNG ಮತ್ತು PNG ಬೆಲೆಗಳು ಏಪ್ರಿಲ್ 2025ರಿಂದ ಬದಲಾಗಿಲ್ಲ, ಆದರೆ ಆಗಸ್ಟ್ನಲ್ಲಿ ಇವುಗಳ ಬೆಲೆಯು ಏರಿಳಿತವಾಗಬಹುದು. ನಾಲ್ಕನೆಯದು, ಬ್ಯಾಂಕ್ ರಜೆಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ತಿಂಗಳು ಬ್ಯಾಂಕ್ ರಜೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ. ಇದರಲ್ಲಿ ಸ್ಥಳೀಯ ಹಬ್ಬಗಳು ಮತ್ತು ಪ್ರಾದೇಶಿಕ ಆಚರಣೆಗಳು ಸೇರಿವೆ. ಆಗಸ್ಟ್ 2025ರಲ್ಲಿ ಆಗಸ್ಟ್ 15, ಆಗಸ್ಟ್ 9 ಮತ್ತು 24 ಹಾಗೂ ಎಲ್ಲ ಭಾನುವಾರಗಳು ರಜೆಯಾಗಿರುತ್ತವೆ. ರಜೆ ದಿನಗಳು ಪ್ರಾದೇಶಿಕವಾಗಿ ಬದಲಾಗಬಹುದು. ಆದ್ದರಿಂದ ಪಾವತಿ ವಿಳಂಬ ಅಥವಾ ಚೆಕ್ ಕ್ಲಿಯರೆನ್ಸ್ ಸಮಸ್ಯೆಗಳನ್ನು ತಪ್ಪಿಸಲು ತಿಂಗಳ ಆರಂಭದಲ್ಲಿ ಪ್ರಮುಖ ಬ್ಯಾಂಕಿಂಗ್ ಕೆಲಸಗಳನ್ನು ಪೂರ್ಣಗೊಳಿಸಲು ಸಲಹೆಯನ್ನು ನೀಡಲಾಗುತ್ತದೆ. ಐದನೆಯದು, ವಿಮಾನ ಟಿಕೆಟ್ ದರದಲ್ಲಿ ಏರಿಳಿತ. ವಿಮಾನ ಟರ್ಬೈನ್ ಇಂಧನ ಬೆಲೆಗಳನ್ನು ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನವಾದ ಆಗಸ್ಟ್ 1ರಂದು ಪರಿಷ್ಕರಿಸುತ್ತವೆ. ATF ಬೆಲೆ ಏರಿಕೆಯಾದರೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಟಿಕೆಟ್ ದರಗಳು ಹೆಚ್ಚಾಗಬಹುದು. ಆಗಸ್ಟ್ನಲ್ಲಿ ಪ್ರಯಾಣ ಯೋಜಿಸುವವರು ಟಿಕೆಟ್ಗಳನ್ನು ಮುಂಚಿತವಾಗಿ ಬುಕ್ ಮಾಡುವ ಮೂಲಕ ಕೊನೆಯ ಕ್ಷಣದ ಬೆಲೆ ಏರಿಕೆಯನ್ನು ತಪ್ಪಿಸಬಹುದು. ಆರನೆಯದು, ಇತರ ಹಣಕಾಸಿನ ಬದಲಾವಣೆಗಳು. ಚಾರ್ಜ್ ಬ್ಯಾಕ್ ನಿಯಮಗಳು. NPCI ಡಿಸೆಂಬರ್ 2024ರಲ್ಲಿ ಚಾರ್ಜ್ ಬ್ಯಾಕ್ ಮಿತಿಯನ್ನು ನಿಗದಿಪಡಿಸಿದೆ. ಇದರಲ್ಲಿ ಗ್ರಾಹಕರು 30 ದಿನಗಳಲ್ಲಿ ಗರಿಷ್ಠ 10 ಬಾರಿ ಮತ್ತು ಒಂದೇ ವ್ಯಕ್ತಿ ಅಥವಾ ಸಂಸ್ಥೆಯೊಂದಿಗೆ 5 ಬಾರಿ ಚಾರ್ಜ್ ಬ್ಯಾಕ್ ಕ್ಲೈಮ್ ಮಾಡಬಹುದು. ಇದು ವಂಚನೆಯ ವಹಿವಾಟುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.
ಯುಪಿಐ ಸುರಕ್ಷತೆ ಜೂನ್ 30, 2025ರಿಂದ ಯುಪಿಐ ಪಾವತಿಗಳ ಮೊದಲು ಫಲಾನುಭವಿಯ ಬ್ಯಾಂಕ್ನಲ್ಲಿ ನೋಂದಾಯಿತ ಹೆಸರನ್ನು ತೋರಿಸಲಾಗುತ್ತದೆ. ಇದು ವಂಚನೆಯನ್ನು ತಡೆಯುತ್ತದೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ರಾಜ್ಯದಾದ್ಯಂತ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನು ಜಾರಿಗೊಳಿಸಿದ್ದು, ಈ ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಡಬೇಕೆಂದು ಪುರುಷರು ಬೇಡಿಕೆ ಇಟ್ಟಿದ್ದರು. ಇದೀಗ ರಾಜ್ಯದ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈಡೇರಿಸಿದ ಮೊದಲ ಗ್ಯಾರಂಟಿ ಏನೆಂದರೆ ಅದುವೇ ಈ ಶಕ್ತಿ ಯೋಜನೆ. ಅಂದರೆ ಕರ್ನಾಟಕದಲ್ಲಿರುವ ಎಲ್ಲ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದರೂ ಸಹ ಫ್ರೀ ಬಸ್ ಯೋಜನೆ ಇದಾಗಿತ್ತು. ಆದರೆ ಇನ್ಮುಂದೆ ಗಂಡಸರಿಗೂ ಕೂಡ ಈ ಯೋಜನೆಯನ್ನು ನೀಡಲು ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ಇನ್ನು ಈ ಯೋಜನೆ ಎಲ್ಲ ಗಂಡಸರಿಗೂ ಇರಲಿದೆಯಾ? ಅದಕ್ಕೆ ಯಾವ ಕಂಡೀಷನ್ಗಳು ಅಪ್ಲೈ ಆಗುತ್ತವೆ ನೋಡೋಣ. ಹೌದು, ನೋಡುವ ಮುನ್ನ ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಯಾರಿಗೂ ಕೂಡ ಫ್ರೀ ನೀಡದೆ ಕೇವಲ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಮಾತ್ರ ಫ್ರೀ ಕೊಡಬೇಕು ಅಂತ ನಿಮಗೂ ಕೂಡ ಅನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಫ್ರೀ ಬಸ್ ಯೋಜನೆಗೆ ನಿಮ್ಮ ಬೆಂಬಲವಿದೆಯಾ? ಹೌದು ಅನ್ನೋ ಆಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಆಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷಗಳನ್ನು ಪೂರೈಸಿದೆ. ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಈಡೇರಿಸಿದ ಗ್ಯಾರಂಟಿ ಎಂದರೆ ಅದುವೇ ಈ ಶಕ್ತಿ ಯೋಜನೆ. ಈ ಯೋಜನೆಯನ್ನು ಖುದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಟಿಕೆಟ್ ನೀಡಿ ಜಾರಿಗೆ ತಂದಿದ್ರು. ಹೌದು, ಖುದ್ದು ಸಿದ್ದರಾಮಯ್ಯನವರು ಮತ್ತು ರಾಮಲಿಂಗಾರೆಡ್ಡಿ ಅವರೇ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಟಿಕೆಟ್ ನೀಡಿ ಈ ಯೋಜನೆಗೆ ಚಾಲನೆ ತಂದಿದ್ರು. ಸೊ ಅಲ್ಲಿಗೆ ಮೊದಲ ಗ್ಯಾರಂಟಿ ಈಡೇರಿದಂತಾಯಿತು. ಇನ್ನು ಈ ಯೋಜನೆಯಿಂದ ಯಾವುದೇ ಬಸ್ ಹತ್ತಿದರೂ ಸಹ ಮುಕ್ಕಾಲು ಭಾಗ ಹೆಣ್ಣು ಮಕ್ಕಳೇ ಬಸ್ಗಳಲ್ಲಿ ತುಂಬುತ್ತಿದ್ರು. ಆದ್ದರಿಂದ ಗಂಡಸರಿಗೆ ಜಾಗ ಇರುತ್ತಿರಲಿಲ್ಲ. ಆಗ ಗಂಡಸರು ಕೂಡ ಬಸ್ಗಳನ್ನು ಜಾಸ್ತಿ ಮಾಡಿ ಇಲ್ಲವಾದಲ್ಲಿ ಪುರುಷರಿಗೂ ಫ್ರೀ ಬಸ್ ನೀಡಿ ಎಂಬ ಬೇಡಿಕೆಯನ್ನು ಇಟ್ಟಿದ್ರು. ಇದೀಗ ಈ ಬೇಡಿಕೆ ಬಗ್ಗೆ ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರುವ ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಕೊಪ್ಪಳದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರವು ಸದ್ಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದರೆ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರಯಾಣ ನೀಡಲು ಚಿಂತನೆ ನಡೆಸಲಾಗುತ್ತದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಈ ತೀರ್ಮಾನ ತೆಗೆದುಕೊಳ್ಳುತ್ತೇವೆಂದು ಖುದ್ದ ಮುಖ್ಯಮಂತ್ರಿಗಳಾದ ಸಲಹೆಗಾರ ಈ ಮಾತನ್ನ ತಿಳಿಸಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಇನ್ನು ಸುಧಾರಣೆ ಮಾಡಿದರೆ ಸ್ವಲ್ಪ ಗಂಡು ಮಕ್ಕಳಿಗೂ ನಮ್ಮ ಸರ್ಕಾರದಲ್ಲಿ ಹಣ ಕಡಿಮೆ ಇದು ಎಂದು ಹೇಳಿದವರು ಯಾರು? ನಮ್ಮ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯಾಗಿಲ್ಲ. ಈಗಾಗಲೇ ಮಹಿಳೆಯರಿಗೆ 2,000 ರೂಪಾಯಿ ನೀಡ್ತಿದ್ದೇವೆ, ಫ್ರೀ ಬಸ್ ಕೂಡ ಕೊಡ್ತಿದ್ದೇವೆ, ಎಲ್ಲ ಗ್ಯಾರಂಟಿ ಕೂಡ ಈಡೇರಿಸಿದ್ದೇವೆ. ಇನ್ನು ಇದಕ್ಕಿಂತ ಅಭಿವೃದ್ಧಿ ಏನು ಬೇಕು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಈ ರೀತಿ ಫ್ರೀ ನೀಡಿ ಅದನ್ನೇ ಅಭಿವೃದ್ಧಿ ಎಂದು ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರದ ಹೇಳಿಕೆಯನ್ನು ನೀವು ಒಪ್ತೀರಾ? ಹೌದು ಅನ್ನೋ ಆಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಆಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.